ನಮಸ್ತೆ, ಹರೇ ಕೃಷ್ಣ. ಧನುರ್ಮಾಸದಲ್ಲಿ ಈ ಒಂದು ಕಥೆಯನ್ನು ಕೇಳುವುದರಿಂದ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಮತ್ತು ಪೂರ್ವ ಜನ್ಮದಲ್ಲಿ ಮಾಡಿರುವಂಥ ಪಾಪ ಕರ್ಮಗಳು ಕಳೆಯುತ್ತವೆ. ಆ ಕಥೆ ಯಾವುದು ಎಂಬುದನ್ನು ತಿಳಿಯೋಣ. ತಮಿಳುನಾಡಿನ ವಿಲ್ಲಿಪುತ್ತೂರ್ ಹಿಂದೆ ದಟ್ಟ ಕಾಡಾಗಿತ್ತು. ವಿಲ್ಲಿ ಎಂಬ ಬೇಟೆಗಾರ ಕಾಡಿಗೆ ಬೇಟೆಯಾಡಲು ಬಂದು ದಾರಿ ತಪ್ಪಿ ಸುಸ್ತಾಗಿ ಅಲ್ಲೇ ಮಲಗಿರ್ತಾನೆ. ಅವನ ಕನಸಿನಲ್ಲಿ ವಟಪತ್ರಶಾಹಿ ಬರುತ್ತದೆ. ವಿಲ್ಲಿ ಬೇಡನ ಹೆಸರಾದರೆ ಪುತ್ತೂರ್ ಎಂದರೆ ಹೊಸ ಊರು. ಕ್ರಮೇಣ ಇಲ್ಲಿ ಬ್ರಾಹ್ಮಣ ಕುಟುಂಬಗಳು ಸೇರಿದ್ದು ಇಲ್ಲಿ ವಿಷ್ಣುಚಿತ್ತ ಎಂಬ ಭಕ್ತನಿದ್ದನು. ಇವನು ವೇದಾಧ್ಯಯನವನ್ನು ಮಾಡಿ ಸ್ವತಃ ಕವಿಯಾಗಿರ್ತಾನೆ. ವಿಷ್ಣುಚಿತ್ತ ಆ ಊರಿನ ದೇವಸ್ಥಾನದ ಅರ್ಚಕರಾಗಿದ್ದರು. ಮಹಾವಿಷ್ಣುವು ಎದುರಿಗೆ ನಿಂತಂತೆ ಭಾವಿಸಿ ವಿಷ್ಣುವಿನ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದನು. ತಮ್ಮ ಮನೆಯ ಮುಂದೆ ಪುಟ್ಟ ಹೂವಿನ ತೋಟವನ್ನು ಮಾಡಿ ಅಲ್ಲಿ ಸಾಕಷ್ಟು ತುಳಸಿ ಗಿಡ, ಹೂವು, ಪತ್ರೆಗಳ ಗಿಡಗಳನ್ನು ಬೆಳೆಸಿ ಬೃಂದಾವನದಂತೆ ಮಾಡಿದ್ದನು. ಪ್ರತಿನಿತ್ಯ ನಸುಕಿನಲ್ಲಿ ಎದ್ದು ತುಳಸಿ ಮತ್ತು ಹೂವನ್ನು ಬಿಡಿಸಿ ತಂದು ಸುಂದರವಾದ ಮಾಲೆಯನ್ನು ಮಾಡಿ ಮಹಾವಿಷ್ಣುವಿಗೆ ಭಕ್ತಿಯಿಂದ ಹಾಕುತ್ತಿದ್ದನು. ಒಂದು ದಿನ ಮುಂಜಾನೆ ಎದ್ದು ತುಳಸಿ ಬಿಡಿಸುತ್ತಿರುವಾಗ ಒಂದು ಮಗು ಅಳುತ್ತಿರುವ ಧ್ವನಿ ಕೇಳಿಸಿತು. ವಿಷ್ಣುಚಿತ್ತ ನೋಡಿದಾಗ ತುಳಸಿ ಗಿಡದ ಕೆಳಗೆ ಆಗ ತಾನೇ ಜನಿಸಿದ ಹೆಣ್ಣು ಮಗುವನ್ನು ನೋಡಿದನು. ಸುತ್ತಮುತ್ತ ನೋಡಿದರೆ ಯಾರೂ ಕಾಣಲಿಲ್ಲ. ಮಹಾವಿಷ್ಣುವೇ ಈ ಮಗುವನ್ನು ತಮಗೆ ಅನುಗ್ರಹಿಸಿದನೆಂದು ತಿಳಿದು ಸಂತೋಷದಿಂದ ಮನೆಗೆ ತಂದು ವಿಷ್ಣುಚಿತ್ತ ಮತ್ತು ಆತನ ಪತ್ನಿ ಮಗುವಿಗೆ ಗೋದೆ ಎಂದು ಹೆಸರಿಟ್ಟರು. ಗೋದೆ ಎಂದರೆ ಭೂಮಿ ತಾಯಿಯ ಕಾಣಿಕೆ ಎಂದು. ಇನ್ನು ಮಗುವನ್ನು ಬಹಳ ಸಂತೋಷದಿಂದ ಬೆಳೆಸುತ್ತಿದ್ದನು. ಇವಳೇ ಮುಂದೆ ಗೋದಾದೇವಿ ಎಂದು ಹೆಸರಾದಳು. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಗೋದಾದೇವಿ ಪುಟ್ಟ ಮಗುವಿನಿಂದಾಗಲೇ ತಂದೆ ಮಾಡುತ್ತಿದ್ದ ಪೂಜೆಯನ್ನು ನೋಡುತ್ತಾ ಬೆಳೆದವಳು. ಬಾಲಕಿಯಾಗಿದ್ದಾಗ ತುಳಸಿ ಮತ್ತು ಹೂವು ಬಿಡಿಸಿ ತರುವುದು, ಮಾಲೆ ಮಾಡುವುದು, ಅದನ್ನು ಭಗವಂತನಿಗೆ ಹಾಕಿ ಮೈಮರೆತು ನೋಡುವುದು, ಅವನನ್ನೇ ಕುರಿತು ಕವಿತೆ ರಚಿಸಿ ಇಂಪಾಗಿ ಹಾಡುವುದು, ದೇವಸ್ಥಾನದ ಆವರಣವನ್ನು ಸ್ವಚ್ಛ ಮಾಡುವುದು, ಪೂಜೆಗೆ ಅಗತ್ಯವಾದ ಕೆಲಸಗಳನ್ನು ಮಾಡುತ್ತಾ ಬೆಳೆದವಳು. ಹೀಗಾಗಿ ಆ ಮಗುವಿಗೆ ಅರಿವಿಲ್ಲದೆ ರಂಗನಾಥನ ಮೇಲೆ ಶ್ರದ್ಧೆ ಮತ್ತು ಭಕ್ತಿ ಮೂಡಿತು. ಬೆಳೆದು ದೊಡ್ಡವಳಾದ ಮೇಲೆ ತಾನು ಮದುವೆಯಾದರೆ ಶ್ರೀರಂಗನಾಥ ಸ್ವಾಮಿಯನ್ನೇ ಮದುವೆಯಾಗುವುದು ಎಂದು ಮನದಲ್ಲೇ ಸಂಕಲ್ಪ ಮಾಡಿಕೊಂಡಳು. ದೊಡ್ಡವಳಾಗುತ್ತಾ ಬಂದಂತೆ ಮನಸ್ಸು ಪ್ರೌಢವಾಗುತ್ತಿದ್ದಂತೆ ರಂಗನಾಥನನ್ನು ಆರಾಧಿಸುವ ಪರಿಯೇ ವಿಭಿನ್ನವಾಗಿತ್ತು. ನಾನು ರಂಗನಾಥನ ಪತ್ನಿಯಾದರೆ ಹೇಗೆ ಕಾಣುತ್ತೇನೆ ಎಂದುಕೊಂಡು ತನ್ನ ತಂದೆ ಮಾಡುತ್ತಿದ್ದ ಮಾಲೆಯನ್ನು ತನ್ನ ಕೊರಳಿಗೆ ಹಾಕಿಕೊಂಡು ತನ್ನ ಪ್ರಿಯನಾದ ರಂಗನಾಥನ ಜೊತೆಯಲ್ಲಿ ನಿಂತರೆ ಹೇಗೆ ಕಾಣುವೆ ಎಂದು ಕಲ್ಪಿಸಿಕೊಂಡು ಕನ್ನಡಿಯಲ್ಲಿ ನೋಡಿಕೊಂಡು ಸಂತೋಷ ಪಡುತ್ತಿದ್ದಳು. ಯಾವುದನ್ನು ತಿಳಿಯದ ವಿಷ್ಣುಚಿತ್ತ ಪ್ರತಿದಿನ ಅದೇ ಹಾರವನ್ನು ತೆಗೆದುಕೊಂಡು ರಂಗನಾಥನಿಗೆ ಹಾಕುತ್ತಿದ್ದನು. ಇದೇ ರೀತಿ ಬಹಳ ದಿನಗಳು ನಡೆಯಿತು. ಒಂದು ದಿನ ತುಳಸಿ ಹಾರವನ್ನು ತೆಗೆದುಕೊಂಡು ಹೋಗಲು ಬಂದ ವಿಷ್ಣುಚಿತ್ತನಿಗೆ ತನ್ನ ಮಗಳ ಕುತ್ತಿಗೆಯಲ್ಲಿ ತುಳಸಿ ಮಾಲೆ ಧರಿಸಿರುವುದನ್ನು ನೋಡಿ ಗಾಬರಿಯಾಗಿ ಸಿಟ್ಟು ಬಂತು. ಮಗಳಿಗೆ ಬುದ್ಧಿ ಹೇಳಿ ಆ ದಿನ ಹಾರವನ್ನು ರಂಗನಾಥನಿಗೆ ಹಾಕಲಿಲ್ಲ. ಪ್ರಾಯಶ್ಚಿತ್ತಕ್ಕಾಗಿ ತಾವೇ ಆ ದಿನವೆಲ್ಲ ಉಪವಾಸವಿದ್ದರು. ಅಂದು ರಾತ್ರಿ ಕನಸಿನಲ್ಲಿ ರಂಗನಾಥ ಪ್ರಕಟವಾಗಿ ಅಂದರೆ ಪ್ರತ್ಯಕ್ಷವಾಗಿ, ಈ ದಿನ ತುಳಸಿ ಮಾಲೆಯನ್ನು ನನಗೆ ಏಕೆ ಹಾಕಲಿಲ್ಲ? ನೀನು ನಿನ್ನ ಮಗಳು ಹಾಕಿಕೊಂಡ ತುಳಸಿ ಮಾಲೆಯನ್ನೇ ನನಗೆ ಹಾಕಬೇಕು ಎಂದು ಹೇಳಿ ಮಾಯವಾದನು. ಎಚ್ಚರಗೊಂಡ ವಿಷ್ಣುಚಿತ್ತ ಬಹಳ ಸಂತೋಷಗೊಂಡು ಮಗಳಿಗೆ ಇಟ್ಟ ಗೋದೆ ಹೆಸರನ್ನು ಬಿಟ್ಟು ಆಂಡಾಳ್ ಎಂದು ಕರೆದನು. ಆಂಡಾಳ್ ಎಂದರೆ ಭಗವಂತನನ್ನೇ ಆಳಿದವಳು ಎಂದು ಅರ್ಥ. ಮಗಳು ಮದುವೆ ವಯಸ್ಸಿಗೆ ಬಂದಾಗ ತಂದೆ ವಿಷ್ಣುಚಿತ್ತ ವಿವಾಹ ಪ್ರಸ್ತಾಪ ಅವಳ ಮುಂದೆ ಇಟ್ಟಾಗ
ಆಂಡಾಳ್ ತಂದೆಗೆ ಹೇಳ್ತಾಳೆ, ನಾನು ಮದುವೆಯಾದರೆ ರಂಗನಾಥನನ್ನೇ ಮದುವೆಯಾಗುವೆ, ಇಲ್ಲದಿದ್ದರೆ ನನಗೆ ಮದುವೆನೇ ಬೇಡ. ಮನುಷ್ಯರಾದವರು ಭಗವಂತನನ್ನು ಮದುವೆಯಾಗುವುದು ಎಂದರೇನು ಎಂದು ವಿಷ್ಣುಚಿತ್ತ ಚಿಂತಿಸುತ್ತಾ ಮಲಗ್ತಾನೆ. ರಾತ್ರಿ ವಿಷ್ಣುಚಿತ್ತನ ಕನಸಿನಲ್ಲಿ ಮತ್ತೆ ಕಾಣಿಸಿಕೊಂಡ ಮಹಾವಿಷ್ಣುವು, ನಿನ್ನ ಮಗಳನ್ನು ಮದುಮಗಳಾಗಿ ಸಿಂಗರಿಸಿ ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಕಳುಹಿಸಿಕೊಡು ಎಂದನು. ಮಹಾವಿಷ್ಣುವಿನ ಆದೇಶವನ್ನು ಕೇಳಿದ ವಿಷ್ಣುಚಿತ್ತ ಬಹಳ ಖುಷಿಯಿಂದ ಮಗಳನ್ನು ಶ್ರೀರಂಗಂಗೆ ಕಳುಹಿಸಲು ತಯಾರಿ ಮಾಡ್ತಾನೆ. ಶ್ರೀರಂಗಂನಲ್ಲಿರುವ ಪುರೋಹಿತರು ಮತ್ತು ಅಲ್ಲಿನ ರಾಜನಾಗಿದ್ದ ವಲ್ಲಭದೇವನ ಕನಸಿನಲ್ಲಿ ಮಹಾವಿಷ್ಣುವು ಪ್ರಕಟವಾಗಿ ಮದುವೆಗೆ ಸಿದ್ಧತೆ ಮಾಡಲು ಹೇಳಿ ಮತ್ತು ಆಂಡಾಳನ್ನು ಕರೆತರಲು ಪಲ್ಲಕ್ಕಿ ಕಳುಹಿಸುವಂತೆ ರಾಜನಿಗೆ ಹೇಳಿದನು. ರಾಜ ಕಳುಹಿಸಿದ ಪಲ್ಲಕ್ಕಿಯಲ್ಲಿ ಮದುಮಗಳಾಗಿ ಬಂದ ಆಂಡಾಳ್ ಗರ್ಭಗುಡಿಯೊಳಗೆ ಹೋದಳು. ಮಹಾವಿಷ್ಣುವಿನ ಪಕ್ಕದಲ್ಲಿ ನಗುನಗುತ್ತಾ ಕುಳಿತು ದಿಗ್ಭ್ರಾಂತಳಾಗಿ ಎಲ್ಲರೂ ನೋಡುತ್ತಿದ್ದಂತೆ ಮಹಾವಿಷ್ಣುವಿನೊಳಗೆ ಐಕ್ಯಳಾಗ್ಬಿಡ್ತಾಳೆ. ಆಂಡಾಳ್ ಮಹಾವಿಷ್ಣುವಿನ ಕುರಿತು ಭಕ್ತಿಪೂರ್ವಕವಾಗಿ ರಚಿಸಿದ ಗೀತೆಗಳ ಸಂಗ್ರಹವನ್ನು ತಿರುಪ್ಪಾವೈ ಎಂದು ತಮಿಳಿನಲ್ಲಿ ಕರೆಯುತ್ತಾರೆ. ತಿರು ಎಂದರೆ ಸಂಪತ್ತು ಭರಿತವಾದದ್ದು ಅಥವಾ ಮೋಕ್ಷ, ಪಾವೈ ಎಂದರೆ ವ್ರತ. ಮಹಾವಿಷ್ಣುವಿಗೆ ಪ್ರಿಯವಾದ ಧನುರ್ಮಾಸದಲ್ಲಿ ಪ್ರತಿದಿನ ಮಹಾವಿಷ್ಣುವಿಗಾಗಿ ರಚಿಸಿದ ತಿರುಪ್ಪಾವೈಯನ್ನು ಭಕ್ತಿಯಿಂದ ಹೇಳಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಇನ್ನು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಎದ್ದು ಸ್ನಾನವನ್ನು ಮಾಡಿ ಭಕ್ತಿಯಿಂದ ಮಹಾವಿಷ್ಣುವಿಗೆ ಪೂಜೆ ಮಾಡಿ ತಿರುಪ್ಪಾವೈಯನ್ನು ಹಾಡಿದರೆ ಪೂರ್ವಜನ್ಮದ ಪಾಪಕರ್ಮಗಳು ಕಳೆಯುತ್ತದೆ ಮತ್ತು ಮುಂದಿನ ದಿನಗಳಲ್ಲಿ ಸತ್ಕಾರ್ಯಗಳನ್ನು ಮಾಡಲು ಮನ ಪ್ರೇರೇಪಿಸುತ್ತದೆ ಎಂಬ ನಂಬಿಕೆ ಇದೆ. ತಿರುಪ್ಪಾವೈಯನ್ನು ಸಾಮೂಹಿಕವಾಗಿ ಹೇಳುವುದರಿಂದ ಸಕಾರಾತ್ಮಕ ಶಕ್ತಿ ಅಂದರೆ ಪಾಸಿಟಿವ್ ಎನರ್ಜಿ ಸಂಗ್ರಹವಾಗುತ್ತದೆ. ತಿರುಪ್ಪಾವೈಯನ್ನು ಪಠಣೆ ಅಥವಾ ಶ್ರವಣ ಮಾಡುವುದರಿಂದ ಆಂತರಿಕ ಶಾಂತಿ ಮತ್ತು ಶಾಶ್ವತ ಆನಂದ ಲಭಿಸುತ್ತದೆ. ಯಾರು ಶ್ರದ್ಧೆ ಮತ್ತು ಭಕ್ತಿಯಿಂದ ತಿರುಪ್ಪಾವೈಯನ್ನು ಪಠಿಸುತ್ತಾರೋ ಅವರಿಗೆ ಎಲ್ಲ ಯೋಗ್ಯವಾದ ಆಸೆಗಳು ಮತ್ತು ಪ್ರಾರ್ಥನೆಗಳು ಈಡೇರುತ್ತವೆ. ತಿರುಪ್ಪಾವೈ ಪಠಣೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಮತ್ತು ಶ್ರೀಮನ್ನಾರಾಯಣನ ವಿಶೇಷ ಕೃಪೆಗೆ ಪಾತ್ರರಾಗುವಿರಿ. ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.